ಇನ್ನು ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟ ಅದು ಯಾವ ಕಡೆ ಸಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಅದು ಎಲ್ಲರಲ್ಲೂ ಕಾಡ್ತಾ ಇರುವಂಥದ್ದು ಒಂದು ಪ್ರಶ್ನೆ. ವಿಚಾರ ಅಂತ ಅಂದ್ರೆ ನಿನ್ನೆ ಈ ಸೋತಂತ ಕೆಲ ಮಂದಿಯನ್ನ ಅಥವಾ ಅಭ್ಯರ್ಥಿಗಳನ್ನ ಎಲ್ಲ ಒಂದ್ ಕಡೆ ಸೇರಿಸಿ ನಿನ್ನೆ ಒಂದು ಸಭೆ ನಡೆಸುವಂತ ಪ್ರಕ್ರಿಯೆ ನಡೆದಿದೆ. BY ವಿಜಯೇಂದ್ರ ಅವರು ಸಭೆ ನಂತರದಲ್ಲಿ ನಮಗೊಂದು ಒಗ್ಗಟ್ಟಿಗೆ ಇದೊಂದು ಅವಕಾಶ ಆಗಿದೆ ಅನ್ನುವಂಥ ವ್ಯಾಖ್ಯಾನವನ್ನ ಮಾಡಿದ್ರು. ಆದ್ರೆ ನಿಮ್ ಹೊಂದಾಣಿಕೆಯಿಂದ ತಾನೇ ಅವರೆಲ್ಲ ಮಾಜಿ ಶಾಸಕರುಗಳಾಗಿದ್ದು ಅಂತೇಳಿ ಹೊಂದಾಣಿಕೆ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ ಯತ್ನಾಳ್. ಅಷ್ಟೇ ಅಲ್ಲ, ಮೊನ್ನೆ ಏನು ಪ್ರಿಯಾಂಕ್ ಖರ್ಗೆ ವಿಚಾರದಂತ ಹೋರಾಟದ ಸಂದರ್ಭದಲ್ಲೂ ಕೂಡ ಯಾಕೆ ವಿಜಯೇಂದ್ರ ಅವರು ಬರಲಿಲ್ಲ, ಯಾಕೆ ಅಂತ ಅಂದ್ರೆ ಬಂದ್ರೆ ಅವ್ರ ತಂದೆ ವಿಚಾರವನ್ನ ತೆಗೆದಿಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ರು, ಹಾಗಾಗಿ ಭಯ ಬಿದ್ದು ಅವ್ರು ಬಂದಿಲ್ಲ. ಇದು ಹೊಂದಾಣಿಕೆ ರಾಜಕೀಯ ಅವ್ರು ಮಾಡ್ತಾ ಇದಾರಲ್ಲ ಅದರ ಮುಂದುವರೆದ ಭಾಗ ಅಂತ ಯತ್ನಾಳ್ ಟೀಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿನ್ನೆಯ ಸಭೆಯ ನಂತರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಏನೇನು ಬಿಜೆಪಿಯಲ್ಲಿ, ಅದನ್ನ ಈ ಇನ್ನೊಂದು ವಿರೋಧಿ ಬಣ ಯಾವ ರೀತಿಯಾಗಿ ವ್ಯಾಖ್ಯಾನಿಸ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡೋಣ. 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳು ಇರ್ತದೆ. ಅವ್ರನ್ನ ಸೋಲಿಸಿದವರು ಯಾರು, ಅವ್ರ ಮಾಜಿ ಆಗಲಿಕ್ಕೆ ಕಾರಣ ಯಾರು? ರಾಜ್ಯಕ್ಕೆ ವಿಜಯೇಂದ್ರ ಅವರು ಭಯ ಅಂತರೂ ಒಕ್ಕಿಸ್ಬಿಟ್ಟಾರ. ಪರ್ಯಾಯ ಶಕ್ತಿ ಮಾಡಕ್ ಕೊಟ್ಟಿದ್ದೀರಾ. ಅಂದು ಹೊಂದಾಣಿಕೆ, ಇಂದು ಸಭೆ ಮೂಲಕ ಧೈರ್ಯ. ಕೇಸರಿ ಮನೆಯಲ್ಲಿನ ಬಣ ಬಡಿದಾಟ ಮತ್ತಷ್ಟು ಭುಗಿಲೇಳ್ತಾನೆ ಇದೆ. ನಿನ್ನೆ ನಡೆದ ವಿಜಯೇಂದ್ರ ನೇತೃತ್ವದ ಸಭೆಗೆ ಶಾಸಕ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ಹೊಂದಾಣಿಕೆ ಮಾಡ್ಕೊಳ್ಳೋದ್ ಮಾಡಿ ಇದೀಗ ಸೋತವರಿಗೆ ಧೈರ್ಯ ಹೇಳೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ. ಶಾಸಕರು ಮಾಜಿ ಆಗೋಕೆ ಕಾರಣ ಯಾರು? ಹೊಂದಾಣಿಕೆ ಕಾಣದ ಕೈ ಯಾರು ಗೊತ್ತಾಗ್ಲಿ. BY ವಿಜಯೇಂದ್ರ ಸಭೆಗೆ ಯತ್ನಾಳ್ ಅಟ್ಯಾಕ್. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ತೆಗೆದುಕೊಳ್ತಾ ಇರೋ ಪ್ರತಿಯೊಂದು ನಿರ್ಧಾರವನ್ನು ಯತ್ನಾಳ್ ವಿರೋಧಿಸ್ತಾ ಇದ್ದಾರೆ. ಕಳೆದ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಸೋತವರಿಗೆ ಧೈರ್ಯ ತುಂಬೋದಕ್ಕೆ ವಿಜಯೇಂದ್ರ ನಿನ್ನೆ ಸಭೆ ಮಾಡಿದರು. ಇದೀಗ ವಿಜಯೇಂದ್ರ ನಡೆಯನ್ನೇ ಪ್ರಶ್ನಿಸಿರುವ ಯತ್ನಾಳ್, ಶಾಸಕರು ಮಾಜಿ MLA ಆಗೋದಕ್ಕೆ ಕಾರಣ ಯಾರು? ಹೊಂದಾಣಿಕೆ ಹಿಂದಿನ ಕಾಣದ ಕೈ ಗೊತ್ತಾಗ್ಲಿ ಅಂದ್ರು. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸಿದವರು ಯಾರು, ಅವ್ರ ಮಾಜಿ ಆಗಲಿಕ್ಕೆ ಕಾರಣ ಯಾರು? ಅದು ಆತ್ಮಾವಲೋಕನಲ್ಲಿ ಆಗ್ಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ರಿಂದ ನಮ್ಮ ಸರ್ಕಾರ ಹೋಗಿತ್ತು. ಮಾಜಿ ಆಗಿದ್ದಾರೆ, ಅವರೆಲ್ಲ ಆರ್ಚಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾವು ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ ಈಗ ಬೇಕಾಗಿತ್ತು. ನಿನ್ನೆ ಸಭೆಗೆ ಹೋಗಿದ್ದ 17 ಮಂದಿ ನನಗೆ ಫೋನ್ ಮಾಡಿದ್ರು, ಇಷ್ಟ ಇಲ್ಲದೆ ಹೋಗಿದ್ದೀವಿ ಅಂದಿದ್ದಾರೆ ಅಂತ ಯತ್ನಾಳ್ ಹೇಳಿದ್ರು. 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗಿವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿ ಇರುವುದರಿಂದ ಹೋಗಿವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ, ನಾವು ಯಾರಿಗೂ ಬ್ಯಾಡ್ಕೊಳ್ಳಿಲ್ಲ. ನಾವು ಪಕ್ಷ ಸಂಘಟನೆ ಮಾಡ್ಬೇಕತ್ತೀವಿ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದಿದ್ದ ವಿಜಯೇಂದ್ರ ಹೆದರಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಅಂತ ಶಾಸಕ ಯತ್ನಾಳ್ ಲೇವಡಿ ಮಾಡಿದ್ರು. ಎಲ್ಲೇ ನೋಡಿ ಕಲಬುರಗಿಗೆ ವಿಜಯೇಂದ್ರ ಬರಲೇ ಇಲ್ಲ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ. ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜಯೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ತಡಿ ಇಡೀ ಊರು ತುಂಬ ವಿಜಯೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ವಿಜಯೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಂತ ಭಯ, ಈ ರೀತಿ ಭಯದಿದೆ. ವಿಜಯೇಂದ್ರ ಪರ ಬ್ಯಾಟ್ ಬೀಸಿದ ಸೋತ ನಾಯಕರು ಯತ್ನಾಳ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಅದರಲ್ಲೂ ಮಾಜಿ ಸಚಿವ ರೇಣುಕಾಚಾರ್ಯ ಯಡಿಯೂರಪ್ಪೋತ್ಸವವನ್ನ ಮಾಡೇ ಮಾಡ್ತೀವಿ ಅಂತ ಕಟ್ಟಿ ಮುರಿದಂತೆ ಹೇಳಿದ್ದಾರೆ. ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಬೇಕಾಗಿಲ್ಲ, ನಾವೇ ಹಣ ಹಾಕ್ತೀವಿ ಅಂತಾನೂ ಹೇಳಿದ್ದಾರೆ. ಪರ್ಯಾಯ ನಾಯಕತ್ವವಿಲ್ಲ, ವಿಜಯೇಂದ್ರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ಬೇಕು ಅಂತ ಹೇಳೋ ಮೂಲಕ ಯತ್ನಾಳ್ ಬಣಕ್ಕೆ ಸಂದೇಶ ನೀಡಿದ್ದಾರೆ. ಪರ್ಯಾಯ ಶಕ್ತಿ ಮಾಡಕ್ ಕೊಟ್ಟಿದ್ದೀರಾ. ಪರ್ಯಾಯ ನಾಯಕತ್ವ ಇಲ್ಲೇ ಅಲ್ಲ. ರಾಷ್ಟ್ರಕ್ಕೆ ನಡ್ಡಾಜಿಯವರು, ರಾಜ್ಯಕ್ಕೆ ವಿಜಯೇಂದ್ರ ಅವರು, ಅವ್ರ ನೇತೃತ್ವ ಚುನಾವಣೆ ರಾಜ್ಯದ ಅಧ್ಯಕ್ಷ ಸುಪ್ರೀಂ. ಇನ್ನು ವಿಜಯೇಂದ್ರ ಕೂಡ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಇದೆ, ನಾವು 3 ತಿಂಗಳಿಗೊಮ್ಮೆ ಸಭೆ ನಡೆಸೋಣ, ಪಕ್ಷವನ್ನ ಗಟ್ಟಿಗೊಳಿಸೋಣ ಅಂದಿದ್ದಾರೆ. ಪಕ್ಷವನ್ನ ಹೇಗೆ
ಇನ್ನೂ ಬಲಪಡಿಸಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, ನಮ್ಮ ಕಾರ್ಯಕರ್ತರ ಚುನಾವಣೆ, ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇರ್ತದೆ. ಅವೆಲ್ಲವನ್ನು ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ಒಂದಾಗಿ ಪಕ್ಷವನ್ನ ಬಲಪಡಿಸತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನ ಸನ್ಮಾನ್ಯ ಯಡಿಯೂರಪ್ಪನವರು, ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಇದೆಲ್ಲದರ ಮಧ್ಯೆ ಕೆಲವೇ ದಿನಗಳಲ್ಲಿ ಬಿಜೆಪಿಯ ಪೂರ್ಣಾವಧಿ ಅಧ್ಯಕ್ಷರ ನೇಮಕ ಆಗಲಿದ್ದು, ರಾಜ್ಯ ಪದಾಧಿಕಾರಿಗಳ ಮಟ್ಟದಲ್ಲೂ ಪ್ರಮುಖ ಬದಲಾವಣೆ ನಿಶ್ಚಿತವಾಗಿದೆ. ಒಂದು ವೇಳೆ ಮುಂದಿನ ಪದಾಧಿಕಾರಿಗಳ ನೇಮಕಾತಿಯಲ್ಲೂ ವಿಜೇಂದ್ರ ಆಪ್ತರಿಗೆ ಹೆಚ್ಚು ಮಣೆ ಹಾಕಲ್ಪಟ್ರೆ ಯತ್ನಾಳ್ ಮತ್ತು ತಂಡದ ಆಕ್ರೋಶ ಮತ್ತೆ ಸುನಾಮಿಯಂತೆ ಭುಗಿಲೇಳೋದ್ರಲ್ಲಿ ಅನುಮಾನವೇ ಇಲ್ಲ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.